ಪ್ರೇಮಾಗಿ ಹೊಗಳೋದು ಸರಿನೇ ಇದೆ. ಏಕೆಂದ್ರೆ ನೀವು ತುಂಬಾ ಕಲಿತವರು, ನನ್ನನ್ನು ಯಾವುದಕ್ಕೂ ಬೇಕಾದ್ರೂ ಹೋಲಿಸಿ ಮಾತಾಡ್ಬೋದು. ಅಂತೂ ನಿಮ್ಮ ಶಿಕ್ಷಣವಂತೂ ಮುಗಿಯಿತು. ಈಗ ನೀವು ಈ ಬೆಂಗಳೂರಿಗೆ ಅಪರೂಪವಂತ ಕಾಣಿಸ್ತಾ ಇದೆ. ನನ್ನ ಬಗ್ಗೆ ನೀನು ಅನ್ಯತಾ ತಪ್ಪುಗಳಿಸಲಿಲ್ಲ. ನನ್ನ ಓದು ಮುಗಿದರೂ ನನ್ನ ಕಾರ್ಯ ಸಾಧನೆ ಇನ್ನೂ ಮುಗಿದಿಲ್ಲ. ಹಿಂದೇಕು ನಿನ್ನ ಕೋಮಲ ಮುಖದಲ್ಲಿ ನಿರುತ್ಸಾಹ ಭಾವನೆ ಎದ್ದು ಕಾಣುತ್ತೆ. ಏಕೆ ಬೇಜಾರ? ನೋಡಿ ರಮೇಶ್, ಮಾತಿನ ಮೋಡಿಯಲ್ಲಿ ನನ್ನನ್ನು ಮಗ್ನವಾಗಿ ಮಾಡಬೇಡಿ. ಅದರಲ್ಲಿ ನನ್ನನ್ನು ಸಮ್ಮತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಅಂತೂ ಎಷ್ಟು ದಿನ ಅಂತ ನಾವು ಹೀಗೆ ಇರೋದು? ಎಷ್ಟು ದಿನ ಅಂತ ನನಗೆ ಈ ಘೋರವಾದ ಶಿಕ್ಷೆ? ರಾಧಾ, ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ? ನಿನ್ನ ಮದುವೆ ಆದ ವಿಷಯ ಒಮ್ಮೆಲೆ ತಿಳಿಸದೆ ಪಾಪ ಅವರೊಬ್ಬರು ನಂದುಕೊಳ್ಳುತ್ತಾರೆ. ಯಾಕಂದರೆ ನನ್ನ ಅಣ್ಣನ ಹೃದಯ ಹೂವಿನಂತದ ಹೃದಯ ಮೇಲೆ ಕಲ್ಲಿನಂತ ಪೆಟ್ಟು ಬಿದ್ದರೆ ಸಹಿಸಿಕೊಳ್ಳುವ ಶಕ್ತಿ ಅವರಿಗಿಲ್ಲ. ಅಂದ್ರೆ ನನ್ನನ್ನು ಈ ಶಹರದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕೆಂದು ಮಾಡಿರುವಿರ? ನೋಡಿ, ಹೇಗೋ ನಿಮ್ಮಣ್ಣ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀರಾ. ಏನೋ ನಮ್ಮ ತಮ್ಮ ಒಂದು ತಪ್ಪು ಮಾಡಿರಬಹುದು ಎಂದು ನಿಮ್ಮಣ್ಣ ಒಪ್ಕೋತಾರೆಂಬ ನಂಬಿಕೆ ನನ್ನಲ್ಲಿದೆ. ನೋಡಿ, ನಾವಿಬ್ರು ಇಲ್ಲಿಂದ ಜೋಡಿಯಾಗಿ ಹೋಗೋಣ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಾವಿಬ್ಬರಿಗ ಯೌವನಾವಸ್ಥೆಗೆ ಬಲಿಯಾಗಿ ಬಿಟ್ಟಿದ್ದೇವೆ. ಅದಕ್ಕನುಗುಣವಾಗಿ ರಜಿಸ್ಟರ್ ಮದುವೆಯಾಗಿ ಬಿಟ್ಟಿದ್ದೇವೆ. ಅಂದ ಮೇಲೆ ನಿನಗೆ ಭಯ? ನೋಡಿ, ಜೊತೆಯಲ್ಲಿ ನೀವಿರುವಾಗ ನನಗೆ ಯಾವುದಕ್ಕೂ ಭಯ ಇಲ್ಲ. ಅಂದ್ರೂ ಕಾಲೇಜ್ ಕ್ರೀಡಾಂಗದಲ್ಲಿ ಬಂಗಾರದ ಪದಕವನ್ನೇ ನೀವು ಗೆದ್ದಿದ್ದೀರಾ. ಇನ್ನು ಹಳ್ಳಿಗೆ ಹೋಗಿ ಏನನ್ನು ಗೆದ್ದಿದ್ದೀರೋ ಆ ದೇವರೇ ಬಲ್ಲ. ಅದ ಇರಲ್ಲ, ಹಾಗೆ ಇರಲಿ. ಮುಂದೆ ನಮ್ಮ ಜೀವನದ ಅಭಿಪ್ರಾಯವೇನು? ಮನುಷ್ಯ ಬದುಕುಕೊಂಡರೂ ಬಾಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾನವ ಬಯಸಿದ್ದು ಸಿಗ್ತದೇನೋ. ನಾನಂತೂ ನೌಕರಿಯಾಗಿ ಪ್ರಯತ್ನ ಮಾಡ್ತೀನಿ. ಸಿಕ್ಕರೆ ನಮ್ಮ ಪುಣ್ಯ, ಸಿಗದಿದ್ದರೆ ನಮ್ಮ ಅಣ್ಣ ಮಾಡಿದ ಭೂಮಿ ಇದೆ. ಅದೇ ನಮ್ಮ ಭಾಗ್ಯವೊಂದು ತಿಳಿದು ಬಾಳಿ ಬದುಕೋಣ. ಅದೇ ನನ್ನ ಚಿನ್ನ. ರಮೇಶ್, ಈ ಭೂಮಿಯ ಮೇಲೆ ಬೆವರು ಸುರಿಸಿ ದುಡಿಯುವ ರೈತನಿಗೆ ಒಂದು ತುತ್ತು ಅನ್ನ ಇಲ್ಲ. ಅಂದ ಮೇಲೆ ನೀವು ಇದರ ಮೇಲೆ ಇಷ್ಟೊಂದು ಗೊತ್ತಿದ್ದು ಕೂಡ ನಂಬಿಕೆ ಇಡ್ತಿದ್ದೀರ ರಮೇಶ್? ರೈತ ಇಂದಲ್ಲ ನಾಳೆ ಆದರೆ ಸಿಡಿದರೆ ಸರ್ಕಾರ ಕೆಳಗಿರುವ ಸಂದೇಹವೇ ಇಲ್ಲ. ಯಾಕಂದ್ರೆ ಪಾಪ ಹಗಲಿರುವ ರೈತ ಕಷ್ಟಪಟ್ಟು ದುಡಿದು ಬೆಳೆದ ಧಾನ್ಯಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಇದ್ದೀರಿ ಮಾರ್ಕೆಟ್ನಲ್ಲಿ. ಶೇರದಲ್ಲಿ ನೋಡಿದರೆ ಗಗನಕ್ಕೆ ಬೆಲೆ ಇರುತ್ತಾರೆ. ನಮ್ಮಂತ ಬಡವರು ಬದುಕಿ ಬಾಳುವುದು ಕಷ್ಟವಾಗಿದೆ. ನೋಡಿ ರಮೇಶ್, ಈ ನಗರದಲ್ಲಿ ತಿರುಗಿ ನನಗಂತೂ ಬಹಳ ಬೇಜಾರವಾಗಿದೆ. ಅದಕ್ಕಾಗಿ ನಾವು ಇಬ್ರು ಸೇರಿ ಎಲ್ಲಾದ್ರೂ ಸುತ್ತಾಡಕ್ಕೆ ಹೋಗೋಣವ? ಸರಿ, ಹಾಗಾದರೆ ನಿನಗೆ ಕನ್ನಡ ನಾಡಿನಲ್ಲಿ ಏನೇನು ನೋಡಬೇಕೆಂಬ ಸ್ವಲ್ಪ ಹೇಳುವೆಯಾ? ನೋಡಿ ರಮೇಶ್, ಚಿಕ್ಕವಳಿದ್ದಾಗಿಂದ ನನಗೆ ಹಂಪಿ ನೋಡ್ಬೇಕಂತ ತುಂಬಾನೇ ಆಸೆ. ಅಲ್ಲಿ ಹೋಗಿ ನೋಡ್ಕೊಂಡು ಸುತ್ತಾಡ್ಕೊಂಡು ಬರೋಣ. ವೆರಿ ಗುಡ್ ಅಂತೂ ಒಳ್ಳೆ ಸ್ಥಳವನ್ನು ಆರಿಸಿಕೊಂಡು ಬಿಟ್ಟೆ ನೀನು ನೋಡೋದಕ್ಕೆ. ಈ ನಮ್ಮ ಭವ್ಯ ಭಾರತದ ನಾಡಿನಲ್ಲಿ ಕಣ್ಮನ ಸೆಳೆಯುವ ನೋಡತಕ್ಕ ಭವ್ಯ ಸ್ಥಳಗಳಿವೆ. ಬರಾಮಿಯಲ್ಲಿ ಜಕಣಾಚಾರ್ಯ ಕಟ್ಟಿದ ಕಲ್ಲಿನ ಗೋಪುರ, ಬೇಲೂರು ಕನ್ನಿಕೆಯ ರಮ್ಯ ನೋಟ. ಇಂಥ ಸ್ಥಳವನ್ನು ನೋಡಲು ಹಾಳು ಹಂಪಿಯಾಗಿದೆ. ಇನ್ನು ಕುಲಕೋಟಿ ಜನರಿಗೆ ಮನಕರಿಸುವಂತಾಗಿದೆ. ನಿಜವಿದೆ ರಮೇಶ್, ನೀವು ಹೇಳುವ ಮಾತು. ಹಾಳು ಹಂಪಿ ಅಂತ ನೀವು ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ರ. ಅಲ್ಲಿದ್ದ ಗುಡಿ ಗೋಪುರಗಳು ಎಂದು ಈ ನಮ್ಮ ಭಾರತ ಭೂಮಿಯಲ್ಲಿ ಇತಿಹಾಸದಲ್ಲಿ ಬರೆದಿಟ್ಟಂತಾಗಿದೆ. ಸರಿ, ಹಾಗಾದ್ರೆ ನಾವು ಈ ಹಾಳು ಹಂಪಿಯ ವಿಷಯದಲ್ಲಿ ಮೈ ಮರೆತರೆ ನಮ್ಗೆ ತೀರಿತು. ನಿನಗೆ ಆ ಸ್ಥಳಗಳನ್ನು ನೋಡಬೇಕು ಆಸೆ ನಿನಗಿದ್ದರೆ ನಾಳೆ ನಮ್ಮೂರಿಗೆ ಪಯಣ ಬೆಳೆಸೋಣ. ಅಲ್ಲಿಂದ ಹೋಗಿ ಎಲ್ಲ ಸುತ್ತಾಡಿಕೊಂಡು ಬರೋಣ. ಆಯ್ತು ರಮೇಶ್, ನೀವು ಹೇಳಿದಂತೆ ಆಗ್ಲಿ. ನೋಡಿ, ನಾವಿಲ್ಲಿಗೆ ಬಂದು ಬಹಳ ಹೊತ್ತಾಯ್ತು. ಬನ್ನಿ, ನಾವಿಲ್ಲಿಂದ ಹೋಗೋಣ. ಸರಿ ರಾಧಾ, ಈ ಹಾಳಂಪೆ ವಿಷಯದಲ್ಲಿ ಮೈ ಮರೆತಿದ್ದಿತ್ತು. ಈ ನಿನ್ನ ನಲ್ಲ ನೀವು ಬಂದ ವಿಷಯ ಏನಾದರೂ ಸ್ವಲ್ಪ ಹೇಳುವೆಯಾ? ಅಂದ್ರೆ ಈ ನಮ್ಮಿಬ್ಬರ ಬಾಳ ಬಂಧನ ದೈವ ಸಂಕಲ್ಪದಿಂದ ಕೊಡಿ. ಅದರಾಗಿ ಆ ದೇವರು ನಮ್ಮನ್ನು ಒಂದುಗೂಡಿಸಿದ್ದೇನೆ. ಹೊರಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನು. ಆಯ್ತು ರಮೇಶ್. ನಂಗಲವೇ ನನ್ನ ಚೆಲುವೆ ಬಳಿಬಾರಿ
ಮುತ್ತಿನ ಕಾಲಿಗೆ ಬಾರಿನ ಹೆಸರು